ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಟ್ರಂಪರ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡ್ ಇದೆ. ಈ ರೀತಿ ಕಟ್ಟೋದಿದು ಫ್ರೆಂಡ್ಸ್. ಇದನ್ನು 3 ಮಂತ್ಸ್ ಬೇಬಿಗೆ ಸರಿಯಾಗುತ್ತೆ. 3 ಮಂತ್ಸಿಂದ ಒಂದು 4 ಮಂತ್ಸ್ ತನಕ ಹಾಕ್ಬೋದು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ನೋಡಿ ಈ ರೀತಿ ಯಾರನ್ನ ತೊಗೊಂಡಿದ್ದೀನಿ ಇವತ್ತು. ನೋಡಿ, 100% ಕಾಟನ್ ಯಾರ್ನಿದು. ನೋಡಿ, ಈ ರೀತಿ ಬರುತ್ತೆ. ಫ್ರೆಂಡ್ಸ್, ನೀಡ್ಲು ಹುಕ್ ಸೈಜು ಒಂದು 3.0 mm ತಗೊಂಡಿದ್ದೀನಿ, ಒಂದು 3.5 mm. ಮತ್ತು ಹುಕ್ಸು, ಇದು ಸ್ಟಿಚ್ ಮಾರ್ಕರು ಮತ್ತು ಮೆಜರಿಂಗ್ ಟೇಪ್. ಫ್ರೆಂಡ್, ಫಸ್ಟಿಗೆ 3.5 mm ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ಚೈನ್ ಹಾಕೊಳ್ಳೋಣ. 1 2 3 4 5 6 7 8 9 10. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದ ಇಲ್ಲಿ ತನಕ 55 ಚೈನನ್ನು ಹಾಕ್ಕೊಂಡಿದ್ದೀನಿ. ಇದು ಮೆಸರ್ ಮಾಡ್ತೀನಿ. ನೋಡಿ, 31 ಸೆಂಟಿಮೀಟ್ರ್ ಇದೆ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಾವು ಈ ಚೈನ್ ಹಾಕಿದ್ದೀವಲ್ಲ, ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನು ಇಲ್ಲಿ 55 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, 55 ಸಿಂಗಲ್ ಕ್ರೋಶೆ. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟಲ್ಲಿ ನಾವು ಡಬಲ್ ಕ್ರೋಶೆ, ನೋಡಿ, ಮತ್ತು ಅದೇ ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ 2 ಚೈನು, ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ಮತ್ತು ಒಂದು ಚೈನು, ಕೆಳಗಡೆ ಒಂದು ಚೈನನ್ನು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 2 ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ. ನೋಡಿ, ಹೀಗೆ ಮತ್ತೆ ಒಂದು ಚೈನು, ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ಮತ್ತು ಅದೇ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಹೀಗೆ ಮತ್ತೆ ಒಂದು ಚೈನು, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಎರಡು ಡಬಲ್ ಕ್ರೋಶೆ ಹಾಕೋಬೇಕು. ಒಂದು ಸೇಮ್ ಸ್ಟಿಚ್ಚಲ್ಲಿ
1 2 ಒಂದು ಚೈನ್ ಇಲ್ಲಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 2 ಡಬಲ್ ಕ್ರೋಶೆ 1 2 ನೋಡಿ ಹೀಗೆ ಫಸ್ಟು 2 ಡಬಲ್ ಕ್ರೋಶೆ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಒಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ 2 ಡಬಲ್ ಕ್ರೋಶೆ, ಒಂದು ಚೈನ್ 2 ಡಬಲ್ ಕ್ರೋಶೆ, ಇಲ್ಲಿ ಕೆಳಗಡೆ ಒಂದೊಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಇದೇ ರೀತಿ ಹಾಕ್ಕೊಳ್ಳಿ, ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ಲಾಸ್ಟಿಗೆ ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 2 ಡಬಲ್ ಕ್ರೋಶೆ 1 2 ನೋಡಿ ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಹೀಗೆ ಈ ಕಡೆ ಹಾಕ್ಕೊಂಡಿದ್ವಲ್ಲ ಇದೇ ರೀತಿ ಈ ಕಡೆನೂ ಹಾಕೋಬೇಕು. ನೋಡಿ ಟೋಟಲ್ ನನಗಿಲ್ಲಿ ಈ ರೀತಿ ಎರಡೆರಡು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಲ್ಲ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 27 ಈ ರೀತಿ ಪ್ಯಾಟರ್ನ್ ಹಾಕ್ಕೊಂಡಿದ್ದೀವಲ್ಲ 27 ಇರಬೇಕು. ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಕಾರ್ನರ್ ಹಾಕಲಿಕ್ಕೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಈಗ ಫಸ್ಟ್ ನೋಡಿ ಇಲ್ಲಿಂದ 1 2 3 ನೋಡಿ 3 ಈ ರೀತಿ 2 2 ಡಬಲ್ ಕ್ರೋಶೆ ಹಾಕಿದ್ದೇವಲ್ಲ, ಇದನ್ನು ಬಿಟ್ಟು ನೋಡಿ 1 2 3 ಫೋರ್ತಿಗೆ ಒಂದು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಇದ್ರ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ದೇವಲ್ಲ, ಇದ್ರ ಮಿಡ್ಲಲ್ಲಿ ಇಲ್ಲೇ ಇವಾಗ ನಾವು 2 2 ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೆಕ್ಸ್ಟು ಮತ್ತು ಈಗ 1 2 3 4 5 ಸಿಕ್ಸ್ತಿಗೆ 1 2 3 4 5 ನೋಡಿ ಸಿಕ್ಸ್ತಿಗೆ ಸ್ಟಿಚ್ ಮಾರ್ಕರ್. ಮತ್ತು ಈಗ 1 2 3 4 5 6 7 7 ಬಿಟ್ಟು 8ಗೆ ಹಾಕಬೇಕು. ಆಮೇಲೆ ಮತ್ತೆ 5 1 2 3 4 5 5 ಬಿಟ್ಟು ಮತ್ತೆ 6 ನೋಡಿ ಇಲ್ಲಿ ಲಾಸ್ಟಿಗೆ 3 ಇದೆ ಅಲ್ಲ, ಈ ಕಡೆನೂ 3 ಹಾಕಿ 1 2 3 ಈ ಕಡೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈಗ ಮತ್ತೆ ಈಗ ನೋಡಿ ನೆಕ್ಸ್ಟ್ ನಾವಿಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಅದರ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಇಷ್ಟೇ ಇದು ಪ್ಯಾಟ್ರನ್ನು. ಕಾರ್ನರಲ್ಲಿ ಮಾತ್ರ ಚೇಂಜ್ ಆಗುತ್ತೆ ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ 1 2 ನೆಕ್ಸ್ಟ್ ಚೈನ್ ಮತ್ತು 2 ಡಬಲ್ ಕ್ರೋಶೆ ನೋಡಿ ಹೀಗೆ. ಈಗ ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ನಾವು, ಇಲ್ಲಿ
ಇಲ್ಲಿ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ, 1 2 2 ಡಬಲ್ ಕ್ರೋಶೆ ಹಾಕಿ 1 ಚೈನ್, ಮತ್ತು ಅದೇ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ಇದು ಕಾರ್ನರ್, ಇದು ಫಸ್ಟ್ ಕಾರ್ನರು. ನೋಡಿ ಹೀಗೆ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್ ಹಾಕಿದ್ವಲ್ಲ ಅಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಹೀಗೆ. ಮತ್ತು ಈಗ ನೆಕ್ಸ್ಟ್ 1 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಿಡ್ಲಲ್ಲಿ, ಮತ್ತೆ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್, ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ, 1 2 1 ಚೈನ್, 2 ಡಬಲ್ ಕ್ರೋಶೆ, 1 2 1 ಚೈನ್, ಮತ್ತು 2 ಡಬಲ್ ಕ್ರೋಶೆ, 1 2 ಮತ್ತು 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್. ನೋಡಿ ಮತ್ತೆ ಕಾರ್ನರಿಗೆ ಬಂದ್ವಿ. ಇದು ಸೆಕೆಂಡ್ ಕಾರ್ನರು. ಮತ್ತು ಇಲ್ಲಿ ಮಿಡ್ಲಲ್ಲಿ ನಾವು 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ ಹಾಕೋಬೇಕು. 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 2 ನೋಡಿ ಹೀಗೆ. ಮತ್ತೆ 1 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು. 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್ ಹಾಕಿದ್ವಲ್ಲ ಅಲ್ಲಿ ಸ್ಟಿಚ್ ಮಾರ್ಕರ್. ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ಹಾಕ್ತಾ ಹೋಗೋದು. ಇಲ್ಲಿ ಕಾರ್ನರಲ್ಲಿ ಮಾತ್ರ ನೋಡಿ, ಕಾರ್ನರಲ್ಲಿ ನಾವು ಈ ರೀತಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್. ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ಒಂದು 2 ಡಬಲ್ ಕ್ರೋಶೆ ಚೈನ್ ಹಾಕ್ಕೊಂಡು ಟೂ ಡಬಲ್ ಕ್ರೋಶೆ ಹಾಕಿ ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ, 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದೇ ರೀತಿ ಹಾಕ್ತಾ ಹೋಗೋದು. ನೋಡಿ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದರ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ, ಒಂದು ಚೈನು, ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ 2 ಡಬಲ್ ಕ್ರೋಶೆ, 1 2 ಒಂದು ಚೈನು, ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ, 1 ಒಂದು ಚೈನು. ನೋಡಿ ಈಗ ಕಾರ್ನರ್ ಹಾಕ್ಕೊಂಡಿದ್ದೀವಲ್ಲ, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಫಸ್ಟ್ 2 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದರಲ್ಲಿ ಇಲ್ಲೇ ಇನ್ಕ್ರೀಸ್ ಆಗೋದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಹಾಕೊಳ್ಳೋಣ. 2 ಡಬಲ್ ಕ್ರೋಶೆ ಹಾಕ್ಕೊಂಡು 1 ಚೈನು. ನೋಡಿ ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ 1 ಚೈನ್ ಹಾಕ್ಕೊಂಡಿದ್ದೀವಲ್ಲ
ಅಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಹೀಗೆ, ಮತ್ತು ಒಂದು ಚೈನು, ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ, ನೋಡಿ ಹೀಗೆ 2 ಡಬಲ್ ಕ್ರೋಶೆ. ಇದು ನಮಗೆ ಕಾರ್ನರಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಒಂದು ಚೈನ್ ಗ್ಯಾಪಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಹಾಕಿದ್ದೀವಿ, ಅದೇ ಕಾರ್ನರು. ಅಲ್ಲಿ ನಾವು ನೋಡಿ ಹೀಗೆ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು. 2 ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು 2 ಡಬಲ್ ಕ್ರೋಶೆ, ಒಂದು ಚೈನ್ 2 ಡಬಲ್ ಕ್ರೋಶೆ, ಒಂದು ಚೈನ್ ಹಾಕಿ ಮತ್ತೆ 2 ಡಬಲ್ ಕ್ರೋಶೆ, ಒಂದು ಚೈನ್ 2 ಡಬಲ್ ಕ್ರೋಶೆ, ನೋಡಿ. ಈಗ ಮತ್ತೆ ಕಾರ್ನರಲ್ಲಿ ಬಂದ್ವಿ. ನೋಡಿ ಇಲ್ಲಿ ಫಸ್ಟ್ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದು 2 ಡಬಲ್ ಕ್ರೋಶೆ, 1 2, ಒಂದು ಚೈನ್, ಮತ್ತು ಈಗ ಒಂದು ಡಬಲ್ ಕ್ರೋಶೆ. ನೋಡಿ ಚೈನ್ ಗ್ಯಾಪ್ ಇದೆಯಲ್ಲ, ಒಂದು ಚೈನ್ ಗ್ಯಾಪು, ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಿಡ್ಲಲ್ಲಿ ನಾವು ಮತ್ತೆ 2 ಡಬಲ್ ಕ್ರೋಶೆ, ನೋಡಿ. ಈಗ ಒಂದು ಡಬಲ್ ಕ್ರೋಶೆ ಹಾಕಿದ್ನಲ್ಲ, ಅಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಹಾಕ್ತಾ ಹೋಗೋದು. ಬರುತ್ತೆ. ಈಗ ಮತ್ತೆ ಇದೇ ರೀತಿ ಹಾಕೊಳ್ಳೋದು. ಕಾರ್ನರಲ್ಲಿ ಮಾತ್ರ ನೋಡಿ, ನಾವು ಕಾರ್ನರ್ ಹಾಕಿದ್ವಲ್ಲ, ಈ ಕಡೆ 2 ಡಬಲ್ ಕ್ರೋಶೆ, ಒಂದು ಚೈನು, ಇಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಮಾತ್ರ ನಾವು ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಇಲ್ಲಿ ಹಾಕಿದ್ವಲ್ಲ, ನೋಡಿ ಹೀಗೆ. ಇಲ್ಲಿ ನಾವು ಇನ್ಕ್ರೀಸ್ ಮಾಡೋದು ಕಾರ್ನರಲ್ಲಿ. ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದೇ ರೀತಿ ರಿಪೀಟ್ರು. ನಮಗೆ ಕಾರ್ನರಲ್ಲಿ ಮಾತ್ರ ಇದೇ ರೀತಿ ಬರುತ್ತೆ. ಕಾರ್ನರಲ್ಲಿ ಮಾತ್ರ ನಾವು ಒಂದು ರೌಂಡಲ್ಲಿ ನಾವು ಈ ರೀತಿ ಹಾಕೋಬೇಕು. 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ, ಒಂದರಲ್ಲಿ ನಾವು ಒಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ತನಕ ಕಂಪ್ಲೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, ಮತ್ತು 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತು ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. 2 ಡಬಲ್ ಕ್ರೋಶೆ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಂದು ಚೈನ್, ನೋಡಿ ಇಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಮಿಡ್ಲಲ್ಲೇ ಹಾಕ್ಕೊಳ್ತಾ ಹೋಗೋದು. ಇದೇ ರೀತಿ ಪ್ಯಾಟ್ರನ್ನು ನೋಡಿ. ಮತ್ತೆ ಈಗ ಒಂದು ಚೈನ್, ನೋಡಿ. ಈಗ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೆ 2 ಡಬಲ್ ಕ್ರೋಶೆ, ಒಂದು ಚೈನ್,
ಮತ್ತು 2 ಡಬಲ್ ಕ್ರೋಶೆ 1 2 ನೋಡಿ. ಈಗ ಮತ್ತೆ ನಾವಿಲ್ಲಿ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಇಲ್ಲಿ ಹಾಕ್ಕೊತಾ ಇದ್ದೀವಿ. ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು. 2 ಡಬಲ್ ಕ್ರೋಶೆ 1 ಚೈನ್ 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 2 ಡಬಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ ನಾವು ಒಂದು ರೌಂಡಲ್ಲಿ 2 ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ ಹಾಕಿದರೆ ಒಂದು ರೌಂಡಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋದು. 2 ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ. ನೋಡಿ ಮತ್ತೆ ಕಾರ್ನರಿಗೆ ಬಂದ್ವಿ. ನೋಡಿ ಮತ್ತೆ ಈಗ ಒಂದು ಚೈನ್ ಇದೆಯಲ್ಲ ಅದರಲ್ಲಿ ನಾವು 1 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಇಲ್ಲಿ ಹಾಕಿದಾಗೆ ಇಲ್ಲಿ ಹಾಕೋದು. ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಟಿಚ್ ಮಾರ್ಕರ್. ನೋಡಿ ಹೀಗೆ ನೋಡಿ ಈ ರೀತಿಯೇ 2 ಡಬಲ್ ಕ್ರೋಶೆ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಇದೇ ಪ್ಯಾಟರ್ನು ಫ್ರೆಂಡ್ಸ್. ಇಲ್ಲಿ ಕಾರ್ನರಲ್ಲಿ ಮಾತ್ರ ನೋಡಿ 2 ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ ಹಾಕಿದ್ವಿ. ಮತ್ತು ನೆಕ್ಸ್ಟಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಿ. ಈಗ ನೋಡಿ ಮತ್ತೆ ಇದೇ ರೀತಿ 2 ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟಲ್ಲಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋದು. ಕಾರ್ನರಲ್ಲಿ ಮಾತ್ರ ಎಲ್ಲ ಕಾರ್ನರಲ್ಲಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಬಾಕಿ ಎಲ್ಲ ಇದೇ ರೀತಿ ಹಾಕೋದು. ಇದು ಮಾತ್ರ ಕಾರ್ನರ್ ಮಾತ್ರ ಚೇಂಜ್ ಆಗುತ್ತೆ. ಇದು ಈ ಥರ ಒಂದು ಸಲ ಹಾಕೋಬೇಕು, ಈ ಥರ ಒಂದು ಸಲ ಹಾಕೋಬೇಕು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಇದಿಷ್ಟು ಹಾಕ್ಕೊಂಡೆ ಫ್ರೆಂಡ್ಸ್. ನಾನಿಲ್ಲಿ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ನಮಗೆ ರೈಟ್ ಸೈಡ್, ಇದು ಒಳಗಡೆ ರಾಂಗ್ ಸೈಡ್ ಆಗುತ್ತೆ. ಹಾಗಾಗಿ ಇಲ್ಲೊಂದು ಮಾರ್ಕರ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಕಾರ್ನರಿಂದ ಈ ಕಾರ್ನರ್ ತನಕ 24 ಸೆಂಟಿಮೀಟ್ರ್ ನೋಡಿ. ಇಲ್ಲಿಂದ 24 ಸೆಂಟಿಮೀಟ್ರ್ ಇದೆ. ಈಗ ನಾವು ಆರ್ಮ್ಹೋಲ್ ಹಾಕೋಣ. ನೋಡಿ ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ನೋಡಿ ಈ ಕಾರ್ನರಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಚೈನ್ ಹಾಕ್ಕೊಂಡು ನೋಡಿ ಈ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಒಂದು ಚೈನ್. ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಈ ಕಡೆ ಕಾರ್ನರ್ ಇದೆಯಲ್ಲ ಇಲ್ಲಿ ನಾವು ಒಂದು ಡಬಲ್ ಕ್ರೋಶೆ ನೋಡಿ ಈ ಕಾರ್ನರಲ್ಲಿ. ನೋಡಿ ಹೀಗೆ ಒಂದು ಡಬಲ್ ಕ್ರೋಶೆ ಒಂದು ಚೈನು ಒಂದು ಡಬಲ್ ಕ್ರೋಶೆ ಮತ್ತು ಇದೇ ರೀತಿ ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್. ಒಂದು ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 1 ಚೈನ್ ನೆಕ್ಸ್ಟ್ ಮತ್ತು 2 ಡಬಲ್ ಕ್ರೋಶೆ 1 ಚೈನ್
ಮತ್ತು 2 ಡಬಲ್ ಕ್ರೋಶೆ. ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಈ ಕಾರ್ನರ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ. ಒಂದು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಡಬಲ್ ಕ್ರೋಶೆ, ಒಂದು ಚೈನು, ಮತ್ತು ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಇಲ್ಲಿ ಈ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ. ಹೀಗೆ ಮತ್ತು ಈಗ ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಾಡಿ ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಇಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಮತ್ತೆ ಈ ಕಡೆ ಹಾಕ್ಕೊಂಡು ನಾವಿಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ನೋಡಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟನ್ನು ಹಾಕ್ಕೊಂಡೆ ಈ ಕಡೆಯಿಂದ ಇಷ್ಟು ಮತ್ತು ಇದಿಷ್ಟು ಹಾಕ್ಕೊಂಡೆ, ಒಂದು ಚೈನ್ ಹಾಕ್ಕೊಂಡು ನೋಡಿ ಫಸ್ಟ್ ಮಧ್ಯೆ ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿ ನಾವು ಇದೇ ರೀತಿ 2 ಡಬಲ್ ಕ್ರೋಶೆ ಹಾಕೋಬೇಕು. ಒಂದು ನೋಡಿ ಅದೇ ಚೈನಲ್ಲಿ ಮತ್ತೆ ಒಂದು ನೋಡಿ ಹೀಗೆ ಮತ್ತು ಒಂದು ಚೈನು, ಮತ್ತು ನೆಕ್ಸ್ಟ್ ಈ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಬೇಕು ಫ್ರೆಂಡ್ಸ್. ಈ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಈ ಕಡೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಈ ಕಡೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿದ್ದೀನಿ. ಮಧ್ಯೆ ನಾವು ಒಂದು ಚೈನ್ ಹಾಕಿದ್ವಲ್ಲ ಆ ಚೈನಲ್ಲಿ ನಾವು ಒಂದು 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಇದೇ ರೀತಿ ಪ್ಯಾಟರ್ನ್ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ, ಇಲ್ಲಿ ತನಕ ಈ ಕಾರ್ನರ್ ತನಕ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟು ಹಾಕ್ಕೊಂಡೆ ನೋಡಿ. ಈ ಕಡೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಬೇಕು, ಈ ಕಡೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಬೇಕು. ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಕಾರ್ನರಲ್ಲಿ ಅದು ಈ ಸೆಂಟ್ರಲ್ಲಿ ನಾವು ಚೈನ್ ಹಾಕಿದ್ವಲ್ಲ ಆ ಚೈನ್ ಮೇಲೆ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು, 2 ನೋಡಿ ಇಲ್ಲಿ ಎರಡು ಡಬಲ್ ಕ್ರೋಶೆ, ಒಂದು ಚೈನು, ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ. ಹೀಗೆ ಇದೇ ರೀತಿ ಹಾಕ್ಕೊಂಡು ನೋಡಿ ಹೀಗೆ ಹೀಗೆ ಬರುತ್ತೆ ಫ್ರೆಂಡ್ಸ್. ಇವಾಗ ನಾವು ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು. 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಂದು ಚೈನು, 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ, ಒಂದು ಚೈನು. ಇದೇ ರೀತಿಯೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಒಂದು 2-3 ರೌಂಡ್ 3-4 ರೌಂಡ್ ಹಾಕ್ಕೊಳ್ಳಿ. ಒಂದು ನಮಗಿಲ್ಲಿಂದ ಒಂದಿಷ್ಟಿಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿ ತನಕ ನೋಡಿ 17 ಸೆಂಟಿಮೀಟ್ರ್ ಇದೆ. ಇಲ್ಲಿಂದ ಇಲ್ಲಿ ತನಕ 17
ಸೆಂಟಿಮೀಟ್ರು. ಫ್ರೆಂಡ್ಸ್, ಈಗ ನಾವು ಇಲ್ಲಿಗ ಇನ್ಕ್ರೀಸ್ ಮಾಡಬೇಕು. ನೋಡಿ, ಈಗ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಮಾರ್ಕರನ್ನು. ನಾವು ಇದನ್ನು ಕೆಳಗಡೆ ತಗೊಂಡ್ಬಂದಿದ್ದೀನಿ. ಇದು ರೈಟ್ ಸೈಡಿಗೆ ಅಂತೇಳಿ ಹಾಕ್ಕೊಂಡಿದ್ದಷ್ಟೇ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇವಾಗ ನೋಡಿ ಇದು ಮಧ್ಯೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇದೇನು ಇದಿಲ್ಲ. ನಮಗೆ ರೈಟ್ ಸೈಡಿಗೆ ಇದು ಈ ಕಡೆ ರೈಟ್ ಸೈಡು, ಈ ಕಡೆ ರಾಂಗ್ ಸೈಡ್ ಅಂಥೇಳಿ. ನೋಡಿ, ಈಗ ನಾವು ಇಲ್ಲಿ ಇನ್ಕ್ರೀಸ್ ಮಾಡಬೇಕು ಫ್ರೆಂಡ್ಸ್, ಎರಡು ಕಡೆ ಇನ್ಕ್ರೀಸ್ ಮಾಡಬೇಕು. ನೋಡಿ, ಇಲ್ಲಿ ಸ್ಲೀವ್ಸ್ ಹತ್ರ ನೋಡಿ, ಇವಾಗ ನಾವಿಲ್ಲಿ ನೋಡಿ ಇಲ್ಲಿ ಸೆಂಟ್ರಲ್ಲಿ ಅಂದರೆ ಇದು ನೋಡಿ ಮಧ್ಯದಲ್ಲಿ ನಾವು ಇದು ಹಾಕ್ಕೊಂಡಿದ್ದೀವಲ್ಲ, ಇದ್ರ ಈ ಕಡೆ ನೋಡಿ, ಇಲ್ಲಿ ಚೈನ್ ಹಾಕಿರ್ತೀವಲ್ಲ, ಒಂದು ಚೈನು ಇಲ್ಲಿ ನಾವು ಇನ್ಕ್ರೀಸ್ ಮಾಡಬೇಕು. ನೋಡಿ, ಇದ್ರ ಈ ಕಡೆನೂ ಅಷ್ಟೇ. ನೋಡಿ, ಇಲ್ಲಿ ಮಧ್ಯೆ ಹಾಕ್ಕೊಂಡಿದ್ದೀವಲ್ಲ, ಹೀಗೆ ಇದ್ರ ಈ ಕಡೆ ಇಲ್ಲಿ ಇನ್ಕ್ರೀಸ್ ಮಾಡಬೇಕು. ಇವಾಗ ನಾವು ಈ ಕಡೆ ಒಂದು ಇನ್ಕ್ರೀಸ್ ಮಾಡಬೇಕು. ಮತ್ತು ನೆಕ್ಸ್ಟ್ ರೌಂಡಲ್ಲಿ ನಾವು ಈಗ ಹಾಕಿರ್ತೀವಲ್ಲ, ಇನ್ನೆರಡೆರಡು ಕಡೆ ನಾವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಅದು ತೋರಿಸ್ತೀನಿ ನೋಡಿ. ಎರಡು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸೇಮ್ ಪ್ಯಾಟರ್ನ್ ಹಾಕ್ಕೊಳ್ಳೋದು. ಇವಾಗ 1 ಚೈನ್, 2 ಡಬಲ್ ಕ್ರೋಶೆ. ಇಲ್ಲಿ ತನಕ ಹಾಕ್ಕೊಳ್ಳಿ. ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಲ್ಲ, ನಾವು ಇಲ್ಲಿ ಒಂದು ನೋಡಿ, ಇಲ್ಲಿ ಚೈನ್ ಇರ್ತಲ್ಲ, ಚೈನ್ ಮೇಲೆ ನಾವು 2 ಡಬಲ್ ಕ್ರೋಶೆ ಹಾಕಬೇಕು. ನೋಡಿ, ಹೀಗೆ 1 2 ನೋಡಿ, ಒಂದು ಇನ್ಕ್ರೀಸ್ ಆಯ್ತು ಇವಾಗ. ಮತ್ತು ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಡಬಲ್ ಕ್ರೋಶೆ. ನೋಡಿ, ಮತ್ತೆ ಒಂದು ಚೈನು, ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಈ ಸ್ಟಿಚ್ ಮಾರ್ಕರ್ ತನಕ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನಾವು ಮತ್ತಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ, ಅಲ್ಲಿ 2 ಡಬಲ್ ಕ್ರೋಶೆ. ಒಂದು ಚೈನು, ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ. ಒಂದು ಚೈನ್, 2 ಡಬಲ್ ಕ್ರೋಶೆ. ಫ್ರೆಂಡ್ಸ್, ನೋಡಿ ಇದೇ ರೀತಿ ಇಲ್ಲಿ ಹಾಕ್ಕೊಂಡು ಆಮೇಲೆ ಮತ್ತೆ ಟರ್ನ್ ಮಾಡಿ ನಾವಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ, ನಾವಿಲ್ಲಿ ಇನ್ಕ್ರೀಸ್ ಮಾಡಿದ್ವಿ. ನೋಡಿ, ಇಲ್ಲಿ ಇನ್ಕ್ರೀಸ್ ಮಾಡಿದ್ವಿ. ನಾವೀಗ
ಇಲ್ಲಿ ಇನ್ನೆರಡನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಈ ಕಡೆ ಸೈಡ್ ಒಂದು, ಈ ಕಡೆ ಸೈಡ್ ಒಂದು, ಬ್ಯಾಕ್ ಒಂದು, ಫ್ರಂಟ್ ಒಂದು ಇನ್ಕ್ರೀಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೇ ಒಂದು ನಾವಿಲ್ಲಿ ಇನ್ಕ್ರೀಸ್ ಮಾಡಿದ್ವಲ್ಲ, ಈ ಕಡೆ ಸೈಡ್ ಚೈನ್ ಮೇಲೆ 2 ಡಬಲ್ ಕ್ರೋಶೆ, 1 2, ಒಂದು ಚೈನು, ಮತ್ತು ನೋಡಿ ಈ ಇನ್ಕ್ರೀಸ್ ಮಾಡಿದ್ವಲ್ಲ ಇದರೊಳಗಡೆನೂ 2 ಡಬಲ್ ಕ್ರೋಶೆ, 1 ಒಂದು ಚೈನ್. ನೋಡಿ ನಾವಿಲ್ಲೊಂದು ಇನ್ಕ್ರೀಸ್ ಮಾಡಿದ್ವಿ, ಇಲ್ಲಿ ಇನ್ಕ್ರೀಸ್ ಮಾಡಿದ್ವಲ್ಲ ಮೊದಲೇ, ಅದರ ಮೇಲೊಂದು, ಮತ್ತು ಇಲ್ಲೇ ಒಂದು ಇನ್ಕ್ರೀಸ್ ಮಾಡಬೇಕು. ನೋಡಿ ಇಲ್ಲಿ ಹೀಗೆ. ಬಟ್ ನಾವಿಲ್ಲಿ ಇಲ್ಲಿ ಫಸ್ಟ್ ಈ ರೌಂಡಲ್ಲಿ ನಾವು ಒಂದಿನ ಇನ್ಕ್ರೀಸ್ ಮಾಡಿದ್ವಿ, ಇಲ್ಲಿ ನಾವೀಗ 2, ಇದೊಂದು ಈ ಕಡೆ ಒಂದು, ಈ ಕಡೆ ಒಂದು, ಮತ್ತು ಈಗ ಇದೇ ರೀತಿ ಹಾಕ್ತಾ ಹೋಗುತ್ತೆ ಫ್ರೆಂಡ್ಸ್. 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದರ ಮಧ್ಯೆ ಮಧ್ಯೆ ನಾವು 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಈಗ ಮತ್ತೆ ನಾವಿಲ್ಲಿ ನೋಡಿ ನಾವಿಲ್ಲಿ ಇನ್ಕ್ರೀಸ್ ಮಾಡಿದ್ವಿ, ನಾವಿಲ್ಲಿ ಮತ್ತೆ ಇದೇ ರೀತಿ 2 ಡಬಲ್ ಕ್ರೋಶೆ ಹಾಕೋಬೇಕು, 2 ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಇಲ್ಲಿ ಫಸ್ಟಿಗೆ ನಾವು ಈ ರೌಂಡಲ್ಲಿ ಇನ್ಕ್ರೀಸ್ ಮಾಡಿದ್ವಲ್ಲ, ಅದರಲ್ಲೂ ನಾವು 2 ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಇಲ್ಲಿ ನೋಡಿ ಈ ಕಡೆ ಸೈಡ್ ಇನ್ಕ್ರೀಸ್ ಮಾಡಿದ್ವಲ್ಲ, ಈ ಕಡೆ ಸೈಡಿಗೂ ಇನ್ಕ್ರೀಸ್ ಮಾಡಬೇಕು. ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿ, ಆ ಒಂದು ಚೈನಲ್ಲಿ 2 ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ನೆಕ್ಸ್ಟ್ ಇದೇ ರೀತಿ ಹಾಕ್ತಾ ಹೋಗೋದು. ಈ ರೌಂಡಲ್ಲಿ ನಾವು 2 ಡಬಲ್ ಕ್ರೋಶೆ, 2 ಪ್ಯಾಟರ್ನನ್ನು ನಾವು ಇನ್ಕ್ರೀಸ್ ಮಾಡಿದ್ವಿ. ನೋಡಿ ಇಲ್ಲೊಂದು, ಇಲ್ಲೊಂದು, ಈ ರೌಂಡಲ್ಲಿ ಇದೊಂದು ಇನ್ಕ್ರೀಸ್ ಮಾಡಿದ್ವಿ. ಇದೇ ರೀತಿ ಹಾಕ್ತಾ ಹೋಗೋದು, ಏನು ಚೇಂಜಸ್ ಇಲ್ಲ. ಮತ್ತೆ ಈಗ ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ನಾವೀಗ ಎಷ್ಟು ಹಾಕ್ಕೊಂಡಿದ್ದೀವಿ ಈ ರೀತಿ ಪ್ಯಾಟರ್ನನ್ನು, ಅದೇ ರೀತಿನೇ ಹಾಕ್ತಾ ಹೋಗಿ, ಇನ್ನೇನು ಚೇಂಜಸ್ ಇಲ್ಲ, ಇದೇ ರೀತಿನೇ ಹಾಕ್ತಾ ಹೋಗಿ. ಇಷ್ಟು ಹಾಕಿ ಒಂದು ಚೂರು ಹಾಕ್ಕೊಳ್ಳಿ, ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲಿ ಅಂತೂ ನೋಡಿ ಇಲ್ಲಿಂದ $33 ಸೆಂಟಿಮೀಟ್ರ್ ಇದೆ. ನೋಡಿ ಇಲ್ಲಿಂದ ಇಲ್ಲಿ ತನಕ 33 ಸೆಂಟಿಮೀಟ್ರ್. ಫ್ರೆಂಡ್ಸ್, ಫಸ್ಟ್ ಪಾರ್ಟಲ್ಲಿ ನಾನು ಇಷ್ಟು ತೋರಿಸಿದ್ದೀನಿ. ಈ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನೆಕ್ಸ್ಟ್ ಹಾಕೋದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್.